ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿಗೆ ಸ್ವಾಗತ. ಇವತ್ತು ನಾನು ಪುದೀನ ಸೊಪ್ಪಿನೊಂದಿಗೆ ಬಂದಿದ್ದೀನಿ. ಈ ಪುದೀನ ಸೊಪ್ಪನ್ನು ಹೇಗೆ ಪ್ರಿಸರ್ವ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೇಗೆ ಪೌಡ್ರ್ ಮಾಡಿ ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು 1 ವರ್ಷಗಳ ಕಾಲ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ನಾನಿಲ್ಲಿ ಫ್ರೆಶ್ ಆದ ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಈಗ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬರಬೇಕು. ಈಗ ಸೊಪ್ಪಿಗೆ ನೀರನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡಬೇಕು. ಇದರ ನೀರನ್ನೆಲ್ಲ ನೆಟ್ಟಿಗೆ ಹಾಕಿ ಕ್ಲೀನಾಗಿ ನೀರನ್ನು ಡ್ರೈನ್ ಮಾಡಬೇಕು. ಈಗ ತಗೊಂಡಂಥ ಪುದೀನ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದರ ಎಲೆ ಏನಿದೆ ಇದನ್ನು ಸಪ್ರೇಟಾಗಿ ಬರೀ ಎಲೆನ ಈ ಥರ ಸಪ್ರೇಟ್ ಮಾಡ್ಕೋಬೇಕು. ದಂಟನ್ನು ಹಾಕ್ಕೋಬಾರ್ದು. ಈ ಥರ ಎಲೆಯನ್ನು ಕ್ಲೀನಾಗಿರೋ ಎಲೆಯನ್ನು ನೋಡಿ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಈಗ ಎಲ್ಲ ಎಲೆಯನ್ನು ಇದೇ ಥರ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ತಗೊಂಡಂಥ ಪುದೀನ ಎಲೆಯನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲಿಯೂ ಸಹ ದಂಟನ್ನು ಹಾಕಿಲ್ಲ, ನಾನು ಬರೀ ಎಲೆನ ಸಪ್ರೇಟ್ ಮಾಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ನೀರೆಲ್ಲ ಹೋದ ಮೇಲೆ ಎಲೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಡ್ರೈ ಮಾಡೋದು ಅಂತ ನೋಡೋಣ. ಈ ಥರ ಪುದೀನವನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ಚಾಟ್ ಮಾಡುವಾಗ ಅಥವಾ ಜ್ಯೂಸಿಗೆ ಎಲ್ಲ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದೀಗ ಡ್ರೈ ಆಗಲಿ. ಡ್ರೈ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ವೀಕ್ಷಕರೇ, ನೋಡಿಲಿ, ನಾನಿದು ಪುದೀನ ಎಲೆಗಳನ್ನೇನು ನೆರಳಲ್ಲಿ ಒಣಗಕ್ಕೆ ಹಾಕಿದ್ದೀನಿ. ಅದು ಈ ಥರ ಡ್ರೈ ಆಗಿದೆ. ನೇರವಾಗಿ ಬಿಸಿಲಲ್ಲಿ ಒಣಗಿಸ್ಬಿಡಿ. ಈ ಥರ ನೆರಳಲ್ಲಿ ಒಣಗಿಸಿದ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಡ್ರೈ ಆಗಿದೆ. ಇದನ್ನು ಈಗ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕು ಅದನ್ನು ಉಪಯೋಗಿಸ್ಕೋಬೋದು. ಈಗ ತಗೊಂಡಂಥ ಪುದೀನ ಏನಿದೆ ಅದನ್ನು ನಾನೀಗ ಮಿಕ್ಸಿಗೆ ಹಾಕಿ ಕ್ಲೀನಾಗಿ ಪೌಡ್ರ್ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನುಣ್ಣಿಗೆ ಪೌಡ್ರ್ ಮಾಡ್ಕೊಂಡು ಬರೋಣ. ಪುದೀನ ಜಾಸ್ತಿ ಇದ್ದಾಗ ನಾವು ಈ ಥರ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಚಾಟ್ಸಿಗೆ ಮತ್ತು ನಮಗೆ ಪುದೀನ ಪೌಡ್ರ್ ಏನಕ್ಕಾದ್ರೂ ಬೇಕಾದಾಗ ಇದನ್ನು ಆರಾಮಾಗಿ ನಾವು ಮನೆಯಲ್ಲೇ ಮಾಡಿಕೊಂಡಂಥ ಶುದ್ಧವಾಗಿ ಮಾಡಿಕೊಂಡಂಥ ಪುದೀನ ಪೌಡ್ರನ್ನ ಉಪಯೋಗಿಸ್ಕೋಬೋದು. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿಯ ರೆಸಿಪಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಡ್ರೈ ಆಗಿ ಬಂದಿದೆ. ಬಿರು ಬೇಸಿಗೆ ಇರುವಾಗ 1.5 ರಿಂದ 2 ದಿನ ನೆರಳಲ್ಲಿ ಒಣಗಿಸಿದ್ರೆ ಸಾಕು. ಇದು ಈ ಥರ ಚೆನ್ನಾಗಿ ಪುಡಿ ಆಗುತ್ತೆ. ನಾನು 1.5 ದಿನ ಇದನ್ನು ನೆರಳಲ್ಲಿ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ನೋಡಿ. ಇದನ್ನು ಒಮ್ಮೆ ಟ್ರೈ ಮಾಡಿ. ಇದು ಎಲ್ಲರಿಗೂ ಒಂದು ಉಪಯುಕ್ತವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಪುದೀನ ಎಲ್ಲರೂ ಯೂಸ್ ಮಾಡ್ತಾರೆ. ಹೆಚ್ಚಿಗೆ ಇದ್ದಾಗ ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವರ್ಷಗಳ ಕಾಲ ಇದು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಥರ ಡಬ್ಬಿಯನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ವರ್ಷಗಳ ಕಾಲ ಇಟ್ಕೊಂಡು ಯೂಸ್ ಮಾಡುವಂಥ ಪುದೀನ ಪೌಡರ್ ರೆಡಿಯಾಗಿದೆ.